ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಸರು ಆವಿ ಕೊಡ್ತಾ ಇರ್ತಾಳೆ ಕತ್ತು ನೋವಿಗೆ, ಕತ್ತು ಊದ್ಕೊಂಡಿರೋದಕ್ಕೆ. ಶಾನೆ ನೋವ್ತೈತೆ ಕಣೆ, ಸುಟ್ಟೋತೈತೆ ಕಣೆ ಅಂತಿರ್ತಾಳೆ ವಿದ್ಯಾ. ಅಕ್ಕ, ಊತ ಮತ್ತೆ ನೋವು ಕಮ್ಮಿ ಆಗ್ಬೇಕಂದ್ರೆ ಬಿಸಿ ಇರ್ಬೇಕಲ್ವೇ, ತಣ್ಣಗೆ ಮಾಡಿಟ್ರೆ ಏನು ಪ್ರಯೋಜನ ಆಗ್ತೈತೆ, ಸುಮ್ಕೆ ಇರೋ ಅಂತ ಕಾಪಡ ಕೊಡ್ತಿರ್ತಾಳೆ. ನಿಧಾನ ಕಣೆ, ನಿಧಾನ ಸರು ಅಂತಿರ್ತಾಳೆ ವಿದ್ಯಾ. ಅಕ್ಕ, ಶಾನೆ ನೋವು ಆಗ್ತಾ ಇದ್ರೆ ಈಗಲೇ ಹೇಳ್ಬಿಡು, ಈಗಲೇ ಆಸ್ಪತ್ರೆಗೆ ಹೋಗಿ ಬಂದ್ಬಿಡವ ಅಂತ ಸರು ಹೇಳ್ತಾಳೆ. ಅದೆಲ್ಲ ಏನು ಬೇಡ, ಸುಮ್ಕಿರು, ಕಲ್ಪನಾ ಮೇಡಮ್ಮು ನಮಗೆ ಟ್ಯಾಬ್ಲೆಟ್ ಕೊಟ್ಟವ್ರೆ, ಸರಿ ಓದ್ತದೆ ಅಂತ ಹೇಳಿ ಅಂತ ಇರ್ತಾಳೆ ನೋವಿಗೆ ವಿದ್ಯಾ. ಅಲ್ಲ ಕಣೆ ಅಕ್ಕ, ನೀನು ನಿಮ್ಮ ಮಾವನಿಗೆ ಔಷಧಿ ತರಕ ಕಾಡಿಗೆ ಹೋದಲ್ಲ, ಈ ಪಾಟಿ ಊದ್ಕೊಳಂಗೆ ಬಿದ್ದು ಬಂದಿದೆಯಲ್ಲ, ಅದೆಂಗೆ ಕಾಲ್ಜಾರು ಬಿದ್ದೆ ನೀನು ಅಂತಾಳೆ ಸರು. ವಿದ್ಯಾ ಕೂಗ್ಕೊಂಡು ಬರ್ತಾ ಇದ್ದಿದ್ದು ಕಾಡಲ್ಲಿ, ಮತ್ತೆ ತಲೆಗೊಡ್ದಿದ್ದನ್ನ ನೆನ್ಸ್ಕೊಂತಿರ್ತಾಳೆ, ಮತ್ತೆ ಭದ್ರ ಹೇಳಿದ್ದನ್ನು ನೆನ್ಸ್ಕೊಂತಿರ್ತಾಳೆ. ದಿಟ ಹೇಳ್ಬೇಕಂದ್ರೆ ಅಪ್ಪಯ್ಯನ ಕಾಪಾಡಿದ್ದು ಸುಭಾಷ್ ಅಂತ ಹೇಳಿದ್ದು, ಮತ್ತೆ ಶಿವರಾಮೇಗೌಡರು ಡಾಕ್ಟ್ರುಗಳು ಜೀವ ಉಳಿಸೋದಕ್ಕೆ ಡಾಕ್ಟ್ರು ಅಂತಾರೆ, ಇವತ್ತು ನೀನು ನನ್ನ ಜೀವ ಉಳಿಸಿದ್ಯಾ, ನೀನು ಡಾಕ್ಟ್ರು ಕಣ್ಲಾ ಅಂತ ಸುಭಾಷನ್ ಕೇಳಿದ್ದು, ಇದನ್ನೆಲ್ಲ ನೆನ್ಸ್ಕೊಂತಿರ್ತಾಳೆ ವಿದ್ಯಾ. ಲೇ ಅಕ್ಕ, ನಿನ್ನೆ ಯಾಕೆ ಹೇಳ್ತಾ ಇರೋದು ಅಂತಾಳೆ ಸರು. ಅಲ್ಲ ಸರು, ನಾನು ಬಿದ್ದು ಬಂದೆ ಅಂತ ನಿಂತವ ಯಾರು ಹೇಳಿದ್ದು ಅಂತ ವಿದ್ಯೆ ಹೇಳ್ತಾಳೆ. ಮತ್ತೆ ಈ ಏಟು ಹೆಂಗ್ ಬಿತ್ತು ಹೇಳು ಅಂತ ಸರು ಹೇಳ್ತಾಳೆ. ಅದು ಯಾರೋ ಹಿಂದೆಯಿಂದ ಹೊಡೆದಿದ್ದು ಕಣೆ ಅಂತ ವಿದ್ಯೆ ಹೇಳ್ತಾಳೆ. ಅವ್ರ ಕೈ ಸೇದೋಗ ಅವ್ರಿಗೆ ಆಪತ್ ಬಂದು ಚಾಪೆ ಸುತ್ಕೊಂಡೋಗ ಅವಳ ಕೈಗೆ ಕಡಿನಾಗ್ರ ಕಡಿಯ ಹೆಂಗ್ ಹೊಡೆದವ್ರೆ ನೋಡು, ಹೆಂಗ್ ಊದ್ಕೊಂಡೈತೆ, ಆದ್ರೂ ಇಂಥ ಕೆಲಸ ಯಾರು ಮಾಡಿರ್ಬೋದೆ ಅಂತ ಸರು ಕೇಳ್ತಾಳೆ. ಇದೆಲ್ಲ ಆ ಸುಭಾಷ ಹಟ್ಟಿ ಒಳಗಡೆ ಬರೋದಕ್ಕೆ ಮಾಡ್ತಾ ಇರೋ ಕೆಲಸ. ಆ ಮಾತನ್ನ ಹೇಳಿದ್ರೆ ಯಾರುವೇ ನಂಬಕ್ಕಿಲ್ಲ, ಜೊತೆಗೆ ಅದಕ್ಕೇನು ಸಾಕ್ಷಿನೂ ಇಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಕೆವ್ನಿ ಅಂತ ವಿದ್ಯಾ ಅನ್ಕೊಂತಿರ್ತಾಳೆ ಮನಸ್ಸಲ್ಲಿ. ಅಕ್ಕ, ನಿನ್ನಲ್ವೇ ಕೇಳ್ತಾ ಇರೋದು, ಹೊಡೆದಿದ್ದು ಯಾರೋ ಅಂತಾಳೆ ಸರು. ಅವ್ರೇನಾದರೂ ನನ್ನ ಮುಂದೆ ಬಂದು ಹೊಡೆದಿದ್ದಿದ್ರೆ ಗೊತ್ತಾಗಿರೋದು, ಅವಾಗ ಏನಾದರೂ ವಿಚಾರಿಸ್ಬೋದಿತ್ತು. ಆದರೆ ಅವನು ಹೊಡೆದಿದ್ದು ನನ್ನ ಬೆನ್ನಿಂದೆ, ಅದಕ್ಕೆ ಆ ಗಾಯದ ನೋವು ಮಾತ್ರ ಉಳ್ಕೊಂಡದೆ, ಗಾಯ ಮಾಡಿದ್ದು ಯಾರೋ ಅಂತವ ಗೊತ್ತಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅಕ್ಕ, ನೀನು ಹೇಳ್ತಾ ಇರೋದು ಕೇಳ್ತಿದ್ರೆ ಮೈಯೆಲ್ಲ ಜುಮ್ ಅಂತೈತೆ, ಸರಿಯಾಗಿ ಗೆಪ್ತಿ ಮಾಡ್ಕೊ ಅಕ್ಕ, ಇಂಥ ಕುತಂತ್ರ ಕೆಲಸ ಮಾಡೋಗವ್ರೆ ಅಂದಮೇಲೆ ಒಂದು ಸಣ್ಣ ಸುಳಿವಾದರೂ ಬಿಟ್ಟಿರ್ತಾರೆ, ತಾಳ್ಮೆಯಿಂದ ಯೋಚನೆ ಮಾಡೋ, ಅವ್ರನ್ನ ಮಾತ್ರ ಸುಮ್ಕೆ ಬಿಡಬೇಡ ಅಂತ ಸರು ಹೇಳ್ತಾಳೆ. ಕಣ್ಮುಚ್ಕೊಂಡು ವಿದ್ಯಾ ನೆನ್ಪು ಮಾಡ್ಕೊತಿರ್ತಾಳೆ. ಇಲ್ಲ ಸರು, ಎಷ್ಟೇ ಗೆಪ್ತಿ ಮಾಡ್ಕೊಂಡ್ರು ಗೆಪ್ತಿಗೆ ಬರ್ತಾ ಇಲ್ಲ, ಶಾನೆ ಜೋರಾಗಿ ಹೊಡೆದ್ರು ಅಲ್ವೇ, ಅದಕ್ಕೆ ಜ್ಞಾನ ತಪ್ಪಿ ಬಿದ್ಬಿಟ್ಟೆ ಅಂತ ವಿದ್ಯಾ ಹೇಳ್ತಾಳೆ. ಅವರು ಯಾರಾದರೂ ಆಗಿರಲಿ, ಅವ್ರು ಮಾತ್ರ ಸಂದಾಕಿರೋಕ್ಕಿಲ್ಲ ಅಂತ ಸರು ಅಂದ್ಕೊಂಡು ಕಾಪಟ ಕೊಡ್ತಿರ್ತಾಳೆ ವಿದ್ಯಾಗೆ. ಇತ್ತ ಚಿತ್ರ ಒಡವೆ ಎಲ್ಲ ಹಾಕ್ಕೊಂಡು ಕನ್ನಡಿ ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಅಬ್ಬಾ, ನನಗಿವಾಗ ಸಮಾಧಾನ ಆಯಿತು, ಮೈ ಮೇಲೆ ಒಡವೆ ಇದ್ದರೆ ಮನ್ಸಿಗೇನೋ ಒಂಥರ ಖುಷಿ ಕಣವ್ವ ಅಂತ ಚಿತ್ರ ಹೇಳ್ತಾ. ಅವ್ವ, ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ನೀನು ಇಷ್ಟೊಂದು ಖುಷಿಯಾಗಿರೋದು ನೋಡ್ತಾ ಇದ್ರೆ ಯಾರಿಗೋ ಗೋರಿ ಕಟ್ಟೋ ಪ್ಲ್ಯಾನ್ ಮಾಡ್ತಾ ಇದೀಯಾ ಅನ್ನಿಸ್ತೈತೆ ಅಂತ ಚಿತ್ರ ಹೇಳ್ತಾಳೆ. ಹೌದು ಚಿತ್ರ, ಗೋರಿ ಕಟ್ಟೋ ಪ್ಲ್ಯಾನೇ ಮಾಡ್ತಾ ಇದ್ದೀನಿ. ನೋಡ್ಲಾ ಸುಭಾಷ, ನಿನ್ನ ಬುದ್ಧಿ ಇಲ್ಲದೆ ಮಾಡ್ಕೊಂಡಿರೋ ಎಡವಟ್ಟಿಗೆ ನಿನ್ನನ್ನು ಕಾಪಾಡೋಕ್ಕೆ ಒಂದೊಂದು ದಿನನೂ ಒದ್ದಾಡಿ ಸತ್ತಿದ್ದೀನಿ. ಆದರೆ ಈಗ ನಾನು ಮಾಡಿರೋ ತಪ್ಪನೇ ಮರೆತು ನನ್ನನ್ನೇ ಒಳಗೆ ಸೇರ್ಕೊಂಡಂಗೆ ಮಾಡಿಬಿಟ್ಟೆ. ಈಗ ನೀನು ಈಶ್ವರಿ ಥರ ಯೋಚನೆ ಮಾಡಿದ್ಯಲ್ಲ, ಅದು ನನಗೆ ಸಂತೋಷ ಕೊಡ್ತದೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಮ್ಮ, ನಿನ್ನ ಮಗ ಆಗಿ ಇಷ್ಟು ಬುದ್ಧಿ ಓಡಿಸ್ಲಿಲ್ಲ ಅಂದರೆ ಹೆಂಗೆ ಹೇಳು ಅಂತ ಸುಭಾಷ ಹೇಳ್ತಾನೆ. ಹ್ಞೂ ಸುಭಾಷ, ಈಟ್ ದಿನದಿಂದ ನೀನು ಆ ಶಿವರಾಮೇಗೌಡನ ವಿಶ್ವಾಸ ಗಳಿಸ್ಕೋಬೇಕು, ಆ ಭದ್ರಂಗೆ ಸಿಗ್ತಿರೋ ಮರ್ವಾದೆ ಗೌರವ ನಿನಗೂ ಸಿಗಬೇಕು ಅಂತ ಕಾಯ್ತಾ ಇದ್ದೆ. ನೋಡ್ದ ಸುಭಾಷ, ಆ ದಿನ ಇವತ್ತು ಬಂದ್ಬಿಡ್ತು ಕಣ್ಲಾ. ಸುಭಾಷ, ಇನ್ನು ಮುಂದಕ್ಕೂ ನೀನು ಇಡೋ ಪ್ರತಿ ಒಂದು ಹೆಜ್ಜೆಲ್ಲೂ ಎಚ್ಚರಿಕೆ ಅನ್ನೋದು ಇರಬೇಕು. ನೀನು ಇವಾಗ ಗಳಿಸಿರೋ ಪ್ರೀತಿ ವಿಶ್ವಾಸನ ಮುಂದಕ್ಕಿಕ್ಕೊಂಡು ಇನ್ನೂ ದೊಡ್ಡದಾಗಿ ಬೆಳಿಬೇಕು, ಅದನ್ನು ನೋಡಿ ನಾನು ಖುಷಿ ಪಡಬೇಕು ಅಂತ ಈಶ್ವರಿ ಹೇಳ್ತಾಳೆ. ಅದರಲ್ಲಿ ಯಾವ ಅನುಮಾನ ಇಲ್ಲ ಕಣವ್ವ, ನನ್ನ ತಮ್ಮ ಬೆಳೆದೇ ಬೆಳಿತಾನೆ, ಆಮೇಲೆ ನೀನು ಕಣ್ಣಾಕ್ಬೇಡ, ನನ್ನ ತಮ್ಮನಿಗೆ ದೃಷ್ಟಿ ಆಗ್ಬಿಡುತ್ತೆ ಅಂತ ಚಿತ್ರ ಹೇಳ್ತಾಳೆ. ಕಣ್ಣಾಕೋದಲ್ಲ ಚಿತ್ರಕ್ಕ, ನಮ್ಮಮ್ಮ ನನ್ನ ಬಗ್ಗೆ ಹೆಮ್ಮೆ ಪಡ್ತಾ ಇರೋದು, ನಾನು ಮುಂದೆ ಹೇಗಿರಬೇಕು ಅಂತ ದಾರಿ ತೋರಿಸ್ತಾ ಇರೋದು. ಅಮ್ಮ, ನಾನು ಟೈಮ್ ನೋಡಿ ಶಿವರಾಮೇಗೌಡನ್ನು ಹೊಡಿಬೇಕು ಅಂತ ತಾನೇ ಈ ಗುಳ್ಳೆನರಿ ವೇಷ ಹಾಕಿರೋದು ಅಂತ ಸುಭಾಷ ಹೇಳ್ತಾನೆ. ಆದರೂ ಸುಭಾಷ, ನೀನು ಕಷ್ಟನೇ ಪಡೆದೆ ಒಂಚೂರು ಮೈ ಕೈ ನೋವು ಮಾಡ್ದಂಗೆ ಸುಖ ಪಟ್ಬಿಟ್ಟೆ ಅಂತ ಚಿತ್ರ ಹೇಳ್ತಾಳೆ. ಚಿತ್ರ ಸಿಂಹ ಬೇಟಾಡೋಕ್ಕೆ ರಕ್ತ ಬೆವರು ಎರಡೂ ಸುರಿಸ್ತದೆ, ಅದೇ ನರಿ ತನ್ನ ಬುದ್ಧಿವಂತಿಕೆಯಿಂದ ಅದಕ್ಕೇನು ಬೇಕೋ ಅದನ್ನು ದಕ್ಕಿಸ್ಕೊತದೆ. ಇದಕ್ಕೆ ಅರ್ಥ ಏನು ಗೊತ್ತಾ, ಶಕ್ತಿ ಉಪಯೋಗಿಸಿದ್ದು ಸಿಂಹ ಮಾತ್ರ ಗೆಲ್ಲಿಲ್ಲ, ಬುದ್ಧಿವಂತಿಕೆ ಉಪಯೋಗಿಸಿದ ನರಿನೂ ಗೆಲ್ತು ಅಂತ ಅರ್ಥ. ಅದಕ್ಕೆ ನರಿಗೆ ರಿಸ್ಕ್ ಕಮ್ಮಿ, ಫಲ ಜಾಸ್ತಿ ಅಂತ ಹೇಳ್ತಾಳೆ ಈಶ್ವರಿಯೇ. ಅದಕ್ಕೆ ಇನ್ಮ್ಯಾಕೆ ಗೆಲ್ಲೋ ನರಿ ಆಯ್ತೀನಿ ಬಿಡಮ್ಮ ಅಂತ ಸುಭಾಷ ಹೇಳ್ತಾನೆ. ಸುಭಾಷ, ಕುತಂತ್ರದಿಂದನೇ ಗೆದ್ರುವ ಆ ಕುತಂತ್ರ ಯಾರ ಕಣ್ಣಿಗೂ ಬೀಳಬಾರ್ದು, ಒಂದು ವೇಳೆ ಅದು ಬಿತ್ತು ಅನ್ಕೋ, ಆ ಕ್ಷಣನೇ ಗೆಲುವು ಸೋಲಾಗ್ತದೆ. ಅದಕ್ಕೆ ನಿಯತ್ತಾಗಿ ನಡೆಯೋರು ಧೈರ್ಯವಾಗಿ ಹೋದ್ರುವ ಕುತಂತ್ರ ಮಾಡೋನು ಸುತ್ತಮುತ್ತ ನೋಡಿ ತಲೆ ತಗ್ಗಿಸ್ಕೊಂಡೇ ಹೋಗ್ಬೇಕು ಅಂತ ಈಶ್ವರಿ ಹೇಳ್ತಾಳೆ. ಅಮ್ಮ, ನೀನು ಹಿಂಗೆ ಯಾಕೆ ಹೇಳ್ತಾ ಇದ್ದೀಯಾ ಅಂತ ನನಗೆ ಸಂದಾಗ ಅರ್ಥ ಆಗ್ತೈತೆ.
ಅಂತ ಸುಭಾಷ ಹೇಳ್ತಾನೆ. ಅಂದಂಗೆ ಸುಭಾಷ, ನಾವು ಅನ್ಕೊಂಡಿರೋದನ್ನು ಸಾಧಿಸೋದಕ್ಕೆ ಈಗ ಚಿಂದಂಥ ಅವಕಾಶನ ಪಡ್ಕೊಂಡಿದ್ದೀವಿ. ಅದನ್ನು ನಿನ್ನ ಮೇಕೆ ಬುದ್ಧಿವಂತಿಕೆಯಿಂದ ಬಳಸ್ಕೋಬೇಕು ಅಟಯ್ಯ. ನಿನ್ನ ಜೊತೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ ಅಂತೇಳಿ ಈಶ್ವರಿ. ನೀವು ನನ್ನ ಜೊತೆ ಇದ್ದೀರಿ ಅಂದಮೇಕೆ ನನಗೆ 100 ಆನೆ ಬಲ ಇದ್ದಂಗೆ. ಇನ್ಮೇಲೆ ಏನಿದ್ರೂ ಈ ಸುಭಾಷಂದೇ ಅಬ್ರ ಅಂತ ಸುಭಾಷ ಹೇಳ್ತಿರ್ತಾನೆ. ಇತ್ತ ಭದ್ರ ಬಂದು, ಸರೋ ಏನಾಯ್ತು ಅಂತ ಕೇಳ್ತಾನೆ. ಅದೇ ಬಾವ, ಅಕ್ಕನ ಕುತ್ತಿಗೆ ತಾವ ಊದ್ಕೊಬಿಟ್ಟಿದ್ಯಲ್ಲ, ಅದಕ್ಕೆ ಶಾಖ ಕೊಡ್ತಾ ಇದ್ದೆ ಅಂತ ಸರೋ ಹೇಳ್ತಾಳೆ. ಆಗದೆ ಇರೋ ಕೆಲಸ ಮಾಡೋಕ್ಕೋದ್ರೆ ಹಿಂಗೆ ಆಗೋದು. ನನಗೆ ತಾನೇ ಮೇಧಾವಿ, ನನ್ಗೆ ಯಾರು ಬುದ್ಧಿ ಹೇಳ್ಬೇಕಾಗಿಲ್ಲ ಅಂತ ಬಂಡ ಧೈರ್ಯ ತೋರಿಸ್ತಾರೆ ನೋಡು, ಅದಕ್ಕೆ ಕುತ್ತಿಗೆನೂ ನೋವಾಗ್ತದೆ, ಸೊಂಟನೂ ಮುರಿತದೆ. ಯಾರಾದರೂ ಏನಾದರೂ ಬುದ್ಧಿ ಹೇಳಿದ್ರೆ ಕೋಪ ತೋರಿಸೋದು ಬಿಟ್ಬಿಟ್ಟು ಕೇಳು ಸರೋ ಅಂತಾನೆ ಭದ್ರ. ಹ್ಞೂ ಅಕ್ಕ ಅಂತಾಳೆ ಸರೋ. ಎಲ್ಲಕ್ಕಿಂತನೂ ಟೈಮು ಸರಿಯಾಗಿ ಇರೋಕ್ಕಿಲ್ಲ, ಕೆಲವೊಂದ್ಕಿತ ಹಿಂಗೆ ಕೆಟ್ಟದಾಗ ಹಿಂಗಾಯ್ತದೆ ಅಂತ ಹೇಳಿ ಸರೋ ಅಂತ ವಿದ್ಯೆ ಹೇಳ್ತಾಳೆ. ಬಾವ ಅಂತಾಳೆ ಸರೋ. ಕೆಟ್ಟಿರೋದು ಟೈಮ್ ಅಲ್ಲ, ಅವಳು ಬುದ್ಧಿ ಅಂತ ಹೇಳಿ ಸರೋ ಅಂತಾನೆ ಭದ್ರ. ಅಕ್ಕ ಅಂತಾಳೆ ಸರೋ. ಪದೇ ಪದೇ ಅದನ್ನೇ ಹೇಳಿ ನನಗೆ ಕೋಪ ಬರ್ಸ್ಬೇಡ ಅಂತ ಹೇಳಿ ಸರೋ ಅಂತಾಳೆ ವಿದ್ಯಾ. ಭಾವ ಅಂತಾಳೆ ಸರೋ. ನಾನು ಇದನ್ನೇ ಹೇಳಿದ್ದು, ಈ ಕೋಪ ಈ ಕೊಬ್ಬು ಎಲ್ಲ ತೋರಿಸೋದಕ್ಕೆಯ ನೋವಾಗಿರೋದು ಅಂತ ಹೇಳಿ ಸರೋ ಅಂತ ಭದ್ರ ಹೇಳ್ತಾನೆ. ಅಕ್ಕ ಅಂತಾಳೆ ಸರೋ. ನಾನೇನಾದರೂ ಬಂದು ನನಗೆ ಶಾನೆ ನೋವು ಆಗ್ತದೆ, ಬಂದ್ಬಿಟ್ಟು ಔಷಧಿ ಹಚ್ಚಿ ಮಸಾಜ್ ಮಾಡಿಕೊಡು ಅಂತ ಕೇಳಿದ್ನೇನೋ ಕೇಳಿಸರು ಅಂತ ವಿದ್ಯೆ ಹೇಳ್ತಾಳೆ. ಏನೋ ನೋವು ತಿಂತವಳಲ್ಲ ಅಂತ ಹೇಳಿದೆ. ಕೇಳೋಕ್ಕಿಲ್ಲ ಅಂದರೆ ಎದ್ದು ಭರತನಾಟ್ಯ ಆಡೋಕ್ಕೆ ಹೇಳೋ, ನನಗೇನಾಗಬೇಕು ಅಂತಾನೆ ಭದ್ರ. ಏನೋ ಪಾಪ ಹೋಗ್ಲಿ ಅಂತ ಬುದ್ಧಿ ಹೇಳಕ್ಕೆ ಬಂದೆ ನೋಡು, ನನಗೆ ಬುದ್ಧಿ ಇಲ್ಲ ಅಂತ ಭದ್ರ ಹೇಳ್ತಾನೆ. ಅದನ್ನಾದರೂ ಒಪ್ಕೊಂಡ್ರಲ್ಲ ಅಂತಾಳೆ ವಿದ್ಯಾ. ಆಯಿತು, ನನಗೆ ಬುದ್ಧಿ ಇಲ್ಲ, ನಾನು ಒಪ್ಕೊತೀನಿ. ಆದರೆ ಇನ್ನು ಕೆಲವರು ಒಪ್ಕೊಳ್ಳೋಕ್ಕೆ ಇಲ್ಲ ಅಂತಾರೆ, ನಾನೊಬ್ಬ ನೋಡು ಅಂಥವ್ರಿಗೆ ಹೋಗಿ ಬುದ್ಧಿ ಹೇಳ್ತೀನಿ ಹೂ ಅಂತ ಅನ್ಕೊಂಡು ಹೋಗ್ತಾನೆ ಭದ್ರ. ಓಹೋ, ದೊಡ್ಡದಾಗಿ ಪ್ರೀತಿ ಕಾಳಜಿ ಇರೋರ ಥರ ನನಗೆ ಹೇಳೋದಕ್ಕೆ ಬರೋದು ನೋಡ್ದ ಸರು ಹೆಂಗೆ ಮಾತಾಡ್ಬಿಟ್ಟು ಹೋಯ್ತವ್ರೆ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲೇ ಕಣೆ ಅಕ್ಕ, ಭಾವನಿಗೆ ನಿನ್ನ ಮೇಲೆ ಪ್ರೀತಿ ಅಕ್ರೆ ಏನೂ ಇಲ್ಲ ಅಂದರೆ ಟೈಮ್ಗೆ ಔಷಧಿ ಮಾತ್ರೆ ತಗೊಂಡು ಏನು ಕೆಲಸ ಮಾಡದೆ ರೆಸ್ಟ್ ಮಾಡು ಅಂತ ಯಾಕೆ ಹೇಳ್ತಾರೆ ಹೇಳು? ನೀನೇಯ ಅವ್ರ ಪ್ರೀತಿ ಕಾಳಜಿ ಅರ್ಥ ಮಾಡ್ಕೊಂಡೆ ಸಿಡ್ಕ್ ಮೂತಿ ಸಿದ್ಧಿ ಥರ ಆಡ್ತಾ ಇದೀಯಾ ಅಂತ ಸರು ಹೇಳ್ತಾಳೆ. ಅವಳಿಗೆ ಬೇಕು ಅವ್ರ ಪ್ರೀತಿ ಕಾಳಜಿ, ಅಯ್ಯೋ ಪಾಪ ಕರುಣೆಯಿಂದ ಅಕ್ರೆ ತೋರಿಸೋದೇನು ಬೇಕಾಗಿಲ್ಲ ನನಗೆ ಅಂತ ವಿದ್ಯೆ ಹೇಳ್ತಾಳೆ. ಅವ್ವ ತಾಯಿ ಜಗನ್ಮಾತೆ, ನೀವಿಬ್ರು ಹಿಂಗೆ ಜಗಳಾಡ್ಕೊಂಡೆ ಪ್ರೀತಿ ಮಾಡಿ ನನಗೇನಾಗಬೇಕು? ಯಾವಾಗ್ಲೂ ಒಳ್ಳೆ ಚಿಕ್ಕ ಐಕಳ ಥರ ಕಿತ್ತಾಡ್ತಾ ಇರ್ತೀರಾ, ಅದು ಯಾವಾಗ ಬುದ್ಧಿ ಬಂದದೋ ನಾ ಕಾಣೆ ಅಂತ ಒತ್ತುತ್ತಾಳೆ ಜೋರಾಗಿ ಸರು. ವಾ ಸರು, ನನ್ನ ಕುತ್ತಿಗೆ ಕಣೆ ಅದು, ನೀನು ನೋವು ಕಮ್ಮಿ ಆಗ್ಬೇಕಂತ ಶಾಖ ಕೊಡ್ತಾ ಇದೀಯಾ, ಇಲ್ಲ ಇದೇ ನೆಪದಲ್ಲಿ ನೀನು ಕೋಪನ್ ತೀರ್ಸ್ಕೊಂತ ಇದೀಯಾ ಅಂತ ವಿದ್ಯೆ ಹೇಳ್ತಾಳೆ. ನೀನು ಯಾವಾಗಲೂ ಭಾವನ್ಗೆ ಹಿಂಗೆ ಎದುರುತ್ರ ಕೊಡ್ತಾ ಇರೋ, ನಾನು ಹಿಂಗೆಯ ಮಾಡ್ತೀನಿ ಅಂತಾಳೆ ಸರು. ಲೇ ನೀನು ನನ್ನ ತಂಗಿ ಕಣೆ ಅಂತ ವಿದ್ಯೆ ಹೇಳ್ತಾಳೆ. ಆಯ್ತಾಯ್ತು ಅಂತಾಳೆ ಸರು. ಇತ್ತ ಶಿವರಾಮೇಗೌಡರು ಆರೋಗ್ಯ ವಿಚಾರಿಸೋದಕ್ಕಂತ ರಾಜಕೀಯ ವ್ಯಕ್ತಿಗಳು ಬಂದಿರ್ತಾರೆ. ಇವಾಗ ನಿಮ್ಮ ಆರೋಗ್ಯ ಹೇಗಿದೆ ಗೌಡ್ರೆ ಅಂತ ಕೇಳ್ತಾರೆ. ಈಗೇನು ತೊಂದರೆ ಇಲ್ಲ, ವಸಿ ಸುಸ್ತೈತೆ, ಡಾಕ್ಟ್ರು ರೆಸ್ಟ್ ಮಾಡೋಕೆ ಹೇಳವ್ರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಒಳ್ಳೇದು, ನೀವು ಇನ್ನೂ ವಸಿ ದಿನ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ ರಾಜಕೀಯದ ವ್ಯಕ್ತಿಗಳು. ಇವನಿಗಿಂತ ಮೊದಲು ರಾಜಕೀಯಕ್ಕೆ ಬಂದು ಸತತವಾಗಿ ಗೆದ್ಕೊಂಡು ಬಂದಿದ್ರು ನಾನಿನ್ನೂ MLA ಆಗಿವ್ನಿ. ಈ ಶಿವರಾಮೇಗೌಡನ ಅದೃಷ್ಟ ನೋಡು, ಮೊದಲನೇ ಕಿತ್ತ ಗೆದ್ಬಿಟ್ಟೆ ಮಂತ್ರಿನೂ ಆಗೋದ. ಹಂಗೆ ಸರ್ಕಾರ ಪಕ್ಷ ಜನಗಳ ತವನು ಒಳ್ಳೆ ಹೆಸರು ಗಳಿಸ್ಕೊಂಡ, ಮನೇಲಿ ಹಿಂಗೆ ರಾಜನಂಗಿರೋದಕ್ಕೆ ರಾಜಯೋಗ ಒಲ್ದು ಬಂದಿರೋದು ಅನಿಸುತ್ತೆ ಅಂತ MLA ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ. ನಮ್ಮ MLA ಸಾಹೇಬ್ರು ಶಾನೆ ತೊಂದರೆ ತಗೊಂಡು ಮನೆ ಗಂಟ ಬಂದವ್ರೆ ಅಂದಮೇಲೆ ಅದೇ ಆಶ್ಚರ್ಯ ಆಗ್ತಾ ಇದೆ ನನಗೆ. ಯಾಕಂದರೆ ನಾವಿಬ್ಬರು ಒಂದೇ ಪಕ್ಷದಲ್ಲಿದ್ರೂ ಒಂದ್ಕಿತನೂ ಸಂಪತ್ ಕುಮಾರು ನಮ್ಮ ಮನೆ ಗಂಟ ಬಂದಿದ್ದೇ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇದರಲ್ಲಿ ತೊಂದರೆ ಆಗಲಿ ಆಶ್ಚರ್ಯ ಆಗಲಿ ಏನಿದೆ ಗೌಡ್ರೆ? ನೀವು ನಮ್ಮ ಸರ್ಕಾರದ ಮಂತ್ರಿಗಳು, ಮೇಲಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮ್ಮ ಆರೋಗ್ಯ ವಿಚಾರಿಸೋದು ನಮ್ಮ ಕರ್ತವ್ಯ ಅಲ್ವೇ? ನಿಜ ಹೇಳ್ಬೇಕು ಅಂದರೆ ವಿಷಯ ಗೊತ್ತಾಗ್ತಿದ್ದಂಗೆ ಬಂದ್ಬಿಡವ ಅನ್ಕೊಂಡೆ, ಆದರೆ ಮುಖ್ಯಮಂತ್ರಿಗಳು ಅಲ್ಲೋಗಿ ಗದ್ದಲ ಮಾಡಬೇಡಿ ಅಂತ ಆದೇಶ ಕೊಟ್ಟಿದ್ರು, ಅದಕ್ಕೆ ಸುಮ್ಮನಾಗ್ಬಿಟ್ಟೆ ಅಂತ MLA ಹೇಳ್ತಾರೆ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನಾನು ಚಿರಋಣಿ ಸಂಪತ್ತು. ಮತ್ತೆ ಮನೆಗೆ ಎಲ್ಲರೂ ಸಂದಾಗಿದ್ದಾರಿಯೇ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಏನೋ ಇದ್ದೀವಿ ಗೌಡ್ರೆ, ಒಂದೊಂದ್ಕಿತ ಎಲ್ಲ ಇದ್ರೂ ನೆಮ್ಮದಿ ಅನ್ನೋದು ಇರೋದಿಲ್ಲ ನೋಡಿ ಅಂತ MLA ಹೇಳ್ತಾರೆ. ಯಾಕಪ್ಪ, ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊಂಡು ಮಾತಾಡ್ತಾ ಇದೀಯಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಮಕ್ಕಳ ಜೀವನ ಸರಿ ಇಲ್ಲದೆ ಹೋದಾಗ ಎತ್ತೋರ್ಗೆ ನೆಮ್ಮದಿ ಅನ್ನೋದು ಎಲ್ಲಿರುತ್ತೆ ಹೇಳಿ ಅಂತ MLA ಹೇಳ್ತಾರೆ. ಯಾಕಪ್ಪ ಸಂಪತ್ತು, ಅಂಥದ್ದೇನಾಯ್ತು ಅಂತಾರೆ ಶಿವರಾಮೇಗೌಡರು. ಏನಂತ ಹೇಳಿ ಗೌಡ್ರೆ, ಮಗಳ ಬದುಕು ಚೆನ್ನಾಗಿರ್ಬೇಕು ಅಂತ ಅದ್ದೂರಿಯಾಗಿ ಮದುವೆ ಮಾಡಿದೆ. ಏನು ಮಾಡಿದ್ರು ಗಂಡ ಹೆಂಡತಿ ಹೊಂದಾಣಿಕೆನೇ ಆಗ್ತಾ ಇಲ್ಲ, ಒಟ್ಟಿಗೆ ಬಾಳಕ್ಕಿಲ್ಲ ಅಂತ ಡೈವರ್ಸ್ ತಗೊಂಡು ಮನೇಲವಳೆ. ಗಂಡ ಮಕ್ಕಳು ಸಂಸಾರ ಅಂತ ಬಾಳಿ ಬದುಕಬೇಕಾಗಿದ್ದ ಮಗಳು ಹಿಂಗಾಗ್ಬಿಟ್ರೆ ನೋಡ್ಕೊಂಡು ಏನು ಮಾಡೋದು ಹೇಳಿ ಗೌಡ್ರೆ ಅಂತ MLA ಹೇಳ್ತಿರ್ತಾರೆ. ನಿಮ್ಮ ಮನೇಲಿ ಒಬ್ಳು ಮಗಳು ಡೈವರ್ಸ್ ತಗೊಂಡು ಮನೇಲವಳೆ, ಆದರೆ ನಮ್ಮ ಮನೇಲಿ ಇಬ್ರು ಬೇಡ ಅಂತ ತೀರ್ಮಾನ ಮಾಡ್ಕೊಂಡು ದೂರನೇ ಆಗ್ಬಿಟ್ಟವ್ರೆ. ಇನ್ನಿಬ್ರು ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ದೂರ ಆಗೋದಕ್ಕೆ ನಿಂತ್ಬಿಟ್ಟವ್ರೆ. ಬರೀ ನಮ್ಮನೆ ಮಾತ್ರ ಅನ್ಕೊಂಡ್ರೆ ಎಲ್ಲರ ಮನೆ ದೋಸೆನೂ ತೂತೆಯ ಅನ್ನೋ ಮಾತು ದಿಟ ಆತದೆ
ಈಗಿನ ಕಾಲದವಕ್ಕೆಲ್ಲ ಅದೇನಾಗಿದೆಯೋ ಅಂತ ಅಜ್ಜಮ್ಮ ಮನಸ್ಸಿನಲ್ಲೇ ಅನ್ಕೊತಿರ್ತಾಳೆ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗದೆ. ಬೇಸರ ಮಾಡ್ಕೋಬೇಡ ಸಂಪತ್ತ. ಹಣೆ ಬರೋಕ್ಕೆ ಹೊಣೆ ಯಾರೋ, ಯಾರ ಬದುಕಲ್ಲಿ ಏನಾಗಬೇಕು ಅಂತ ಅದ್ಯಾವ್ರು ಮೊದಲೇ ಬರೆದಿರ್ತಾನೆ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಏನು ಹಣೆ ಬರೋನೋ ಕಾಣೇಗೌಡ್ರೆ, ಅವಳೊಬ್ಬಳು ಬದುಕು ಸೇರಿ ಹೋಗ್ಬಿಟ್ರೆ ನನಗೊಂಥರ ನೆಮ್ಮದಿ ಅಂತ ಹೇಳ್ತಿರ್ತಾರೆ MLA. ಇತ್ತ ವಿದ್ಯಾ ಮರದಲ್ಲಿ ಅಕ್ಕೆ ಆಯ್ತಾ ಇರ್ತಾಳೆ. ವಿದ್ಯಾ ಅಂತ ಭದ್ರ ಬರ್ತಾನೆ. ಹೇಳಿ ಅಂತಾಳೆ ವಿದ್ಯಾ. ದಿಟ ಹೇಳ್ಬೇಕು ಅಂದರೆ ನಮ್ಮ ಅಟ್ಟಿಯವರು ನಮ್ಮೂರವರೆಲ್ಲ ಇವತ್ತು ಮೊದಲಿನ ಥರ ಓಡಾಡ್ತಾ ಇರೋದೆ ನಿನ್ನಿಂದ ಮತ್ತು ನಿಮ್ಮ ಕಾಲೇಜವರಿಂದ. ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತು ನೀವು ನಿಮ್ಮ ಕಾಲೇಜವರು ಮಾಡಿದ ಸೇವೆ ಹೋರಾಟನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ಅದಕ್ಕೆ ನಿನಗೆ ಮತ್ತು ನಿಮ್ಮ ಕಾಲೇಜವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾನೆ ಭದ್ರ. ಇತ್ತ MLA, ನಮಗಂತೂ ಇದೇ ಮನೆಯಲ್ಲಿ ಚಿಂತೆ ಆಗ್ಬಿಟ್ಟದೆ ಅಂತ ಹೇಳ್ತಾರೆ. ಯೋಚನೆ ಮಾಡಬೇಡಪ್ಪ, ಅದ್ಯಾರು ಒಂದು ದಾರಿ ತೋರಿಸ್ತಾನೆ. ಅವಳಿಗೂ ಯಾರಾದರೂ ಒಳ್ಳೆ ಸಂಗಾತಿ ಸಿಗ್ತಾನೆ ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದೇ ಹುಡುಕಾಟದಲ್ಲಿದ್ದೀನಿ ನಾನು ಗೌಡ್ರೆ. ನಿಮ್ಗೆ ಗೊತ್ತಿರೋ ಕಡೆ ಯಾವುದಾದ್ರೂ ಒಳ್ಳೆ ಹುಡುಗ ಡೈವರ್ಸ್ ಆಗಿರೋರು, ಹೆಂಡ್ತಿ ಕಳ್ಕೊಂಡಿರೋರು, ಇಲ್ಲ ಅಂದರೆ ನನ್ನ ಮಗಳ ಜೀವನದಲ್ಲೇ ಆಗಿರೋದೆಲ್ಲ ಅರ್ಥ ಮಾಡ್ಕೊಂಡು ಬಾಳ್ ಕೊಟ್ಟು ಚೆನ್ನಾಗಿ ನೋಡ್ಕೊತೀನಿ ಅಂತ ಮುಂದೆ ಬರೋರಿದ್ರೆ ಹೇಳಿ ಗೌಡ್ರೆ. ನಮಗೇನು ಅವನು ಶ್ರೀಮಂತ ಆಗಿಲ್ಲ ಅಂದ್ರೇನು ಚಿಂತೆ ಇಲ್ಲ, ಒಳ್ಳೆ ಗುಣವಂತ ಆಗಿದ್ರೆ ಸಾಕು ಗೌಡ್ರೆ ಅಂತ MLA ಹೇಳ್ತಿರ್ತಾರೆ. ಮುಖ ನೋಡ್ಕೊತಿರ್ತಾರೆ ಚಿತ್ರಾನ್ನು ಈಶ್ವರಿ. ಖಂಡಿತವಾಗ್ಲೂ ಹೇಳ್ತೀನಿ ಬಿಡಪ್ಪ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೋಡಿ, ನಿಮ್ಮ ಆರೋಗ್ಯ ವಿಚಾರಿಸಕ್ಕೆ ಬಂದು ನನ್ನ ಕಷ್ಟನ ಕೂತ್ಕೊಬಿಟ್ಟೆ ಅಂತ MLA ಹೇಳ್ತಾರೆ. ಅದರಲ್ಲೇನಿದೆ, ಕಷ್ಟ ಸುಖ ಹಂಚ್ಕೊಂಡ್ರೆ ಅಲ್ವಾ ಸ್ನೇಹ ಸಂಬಂಧ ಗಟ್ಟಿಯಾಗಿರೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಿಮ್ಮ ಮಾತು ನಿಜ ಗೌಡ್ರೆ, ನೀವು ರೆಸ್ಟ್ ಮಾಡಿ, ನಾವಿನ್ನು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಸರಿ ನಾಯಕ್ರೆ, ಹೋಗ್ಬಿಟ್ಟು ಬನ್ನಿ ಅಂತಾರೆ ಶಿವರಾಮೇಗೌಡರು. ಇತ್ತ ಸಾವಿತ್ರಿ, ಅಣ್ಣ ನೀನು ಹೋಗಿ ಹೊಸಿ ರೆಸ್ಟ್ ತಗೋ, ಬಂದವ್ರಿಗೆಲ್ಲ ಹುಳ ಹೆಂಗಿತ್ತು ಹೆಂಗೆ ಹಚ್ತು ಅಂತ ಹೇಳಿ ತಲೆ ನೋವು ಬಂದೋಗದೆ. ಇನ್ನೂ ಅದೆಷ್ಟು ಜನ ಬಂದವರೋ, ಇನ್ನೂ ಅದೆಷ್ಟು ಬಾಯಿ ನೋಸ್ಕೋಬೇಕೋ ನನಗಂತೂ ಕಾಣೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಲೇ, ನನ್ನ ಮಗ ಈ ರಾಜ್ಯದ ಮಂತ್ರಿ ಅಂದ್ಮ್ಯಾಕೆ ಬರೋರು ಹೋಗೋರು ಇದ್ದೇ ಇರ್ತಾರೆ. ನಿಮ್ಗೆ ಹೇಳೋಕ್ಕೂ ಕೇಳೋಕ್ಕೂ ಕಷ್ಟ ಆದರೆ ಒಳಗೋಗಿ ಬಿದ್ದುಗಳಿ. ಅದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಯಾಕೆ ನಾಟಕ ಮಾಡಿರಿ? ಅದೇನು ಮುಖ ನೋಡ್ಕೊಂಡು ನಿಂತಿದ್ಯಾ, ಸುಮ್ಕೆ ಒಳಕೋಗು ಅಂತ ಅಜ್ಜಮ್ಮ ಹೇಳ್ತಾಳೆ. ಬಾರೆ ಅನ್ಕೊಂಡು ವಿನಂತಿನ್ನು ಸಾವಿತ್ರಿ ಅಲ್ಲಿಂದ ಹೊರಟೋಗ್ತಾಳೆ. ಶಿವರಾಮ, ನೀನು ಹೋಗಪ್ಪ, ಸ್ವಲ್ಪ ಹೊತ್ತು ಮಲ್ಕೋ ಅಂತ ಅಜ್ಜಮ್ಮ ಹೇಳ್ತಾಳೆ. ಆಯ್ತು ಕಣವ್ವ ಅಂತ ಶಿವರಾಮೇಗೌಡರು ಅಲ್ಲಿಂದ ಹೊರಡ್ತಾರೆ. ಅಜ್ಜಮ್ಮನ್ನು ಹೊರಡ್ತಾರೆ. ಮಗಳಿಗೆ ಡೈವರ್ಸ್ ಆಗಿ ಮನೇಲಿ ಅವಳೆ ಅಂದ್ಮ್ಯಾಕೆ ಅವಳನ್ನ ಮದುವೆ ಮಾಡ್ಕೊಳೋ ಹುಡುಗ ನನ್ನ ಮಗನೇ ಯಾಕಾಗಿರ್ಬಾರ್ದು ಅಂತ ಈಶ್ವರಿ ಯೋಚನೆ ಮಾಡ್ತಿರ್ತಾಳೆ ಮನಸ್ಸಿನಲ್ಲಿ. ಇತ್ತ ಭದ್ರ, ನಿಂತಾವ ಒಂದು ಮಾತು ಕೇಳ್ಬೋದೆ ಅಂತ ಹೇಳ್ತಾನೆ. ಧಾರಾಳವಾಗಿ ಕೇಳಿ ಅಂತಾಳೆ ವಿದ್ಯಾ. ನಮ್ಮ ಅಟ್ಟಿಲಿ ಅರ್ಧಕ್ಕರ್ಧ ಜನ ನಿನ್ ಕಂಡ್ರೇನೆ ಆಗಲ್ಲ. ಅದರಲ್ಲೂ ಈಶ್ವರಿ ಚಿಕ್ಕವ್ವ ಮತ್ತು ಚಿತ್ರಕ್ಕ, ಸಾವಿತ್ರಿ ಅತ್ತೆ ಮತ್ತು ವಿನಂತಿ ಅವ್ರಿಗೆ ನಿನ್ನ ಕಂಡ್ರೇನೆ ಆಗಲ್ಲ. ನಿನ್ನ ನೋಡಿದ್ರೇ ಶತ್ರು ನೋಡ್ದಂಗೆ ನೋಡ್ತಾರೆ. ಸಮಯ ಸಿಕ್ಕರೆ ಸಾಕು ನಿನ್ಗೆ ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕೋದಕ್ಕೆ ನೋಡ್ತಾವ್ರೆ. ಅಂಥದ್ರಲ್ಲಿ ನೀನು ಮಾತ್ರ ಅದನ್ಯಾವುದು ಮನಸ್ಸಿನಲ್ಲಿ ಇಟ್ಕೊಂಡೇ ಅವ್ರ ಪ್ರಾಣ ಉಳಿಸೋದಕ್ಕೆ ಅಂತ ಎಷ್ಟೆಲ್ಲ ಕಷ್ಟಪಟ್ಟೆ. ಅದೆಲ್ಲ ಇರಲಿ, ಅವ್ರ ಪ್ರಾಣ ಉಳಿಸೋದಕ್ಕೆ ಅಂತ ಕಾಡಿಗೆ ಬೇರೆ ಬಂದೆ. ಅದೇ ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ನಮ್ಗೇನಾಗಬೇಕು ಅಂತ ಸುಮ್ಕಾಗ್ಬಿಡ್ತಾ ಇದ್ರು. ಆದರೆ ನೀನು ಒಂದು ಕ್ಷಣನೂ ಯೋಚನೆ ಮಾಡ್ದಿದ್ದಂಗೆ ಅವ್ರ ಪ್ರಾಣನೇ ಉಳ್ಸಕ್ಕೆ ನಿಂತ್ಬಿಟ್ಟಲ್ಲ, ಅದು ಹೆಂಗೆ ಸಾಧ್ಯ ಅಂತಾನೆ ಭದ್ರ. ಕೆಟ್ಟವ್ರಿಗೂ ಒಳ್ಳೆ ಮಾತನ್ನೇ ಬಯಸ್ಬೇಕು ಅನ್ನೋದನ್ನ ಕೇಳ್ಕೊಂಡು ಬೆಳೆದಿರೋಳು ನಾನು. ಈಗ ಒಂದು ಚೇಳಿರ್ತೈತೆ ಅಂತ ಅನ್ಕೊಳ್ಳಿ, ಅದು ಯಾರನ್ನ ಕಂಡ್ರೇನೂ ಕುಕ್ತಾನೆ ಇರ್ತದೆ. ಯಾಕಂದರೆ ಅದ್ರ ಗುಣನೇ ಕುಕ್ಕೋದು. ಹಂಗನ್ಬಿಟ್ಟು ನಾವು ತಿರುಗಿ ಅದನ್ನು ಕುಕ್ಕೋಕ್ಕೆ ಹೋಗೋಕ್ಕಿಲ್ಲ, ಯಾಕಂದರೆ ಅದು ನಮ್ಮ ಗುಣ ಅಲ್ಲ. ಅವರು ದ್ವೇಷ ಸಾಧಿಸ್ತವ್ರೆ ಅಂದ್ಬಿಟ್ಟು ನಾವು ದ್ವೇಷ ಸಾಧಿಸೋಕೆ ನಿಂತ್ಬಿಟ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರ್ತದೆ ಹೇಳಿ? ಯಾರು ಹೆಂಗನ ಇರಲಿ, ಯಾವತ್ತೂ ನಮ್ಮ ಗುಣನ ನಾವು ಬಿಟ್ಕೊಳ್ಬಾರ್ದು. ಇಷ್ಟೆಲ್ಲ ನೀವು ನನ್ನ ಕೇಳ್ತಾ ಇದ್ದೀರಲ್ವೇ, ಹಂಗೆ ನಾನು ನಿಮ್ಮನ್ನ ಒಂದು ಮಾತು ಕೇಳಲೆ ಅಂತ ಹೇಳ್ತಾಳೆ ವಿದ್ಯಾ. ಅದೇನು ಕೇಳು ಅಂತಾನೆ ಭದ್ರ. ಏನೂ ಇಲ್ಲ, ಈಗಲೂ ನನ್ನ ಕಂಡ್ರೆ ನಿಮ್ಗಾಗೋಕ್ಕಿಲ್ಲ. ನಾನು ಸವಸನೆ ಬೇಡ ಅಂತ ಕೋರ್ಟಲ್ಲಿ ಕೇಸ್ ಹಾಕಿದ್ದೀರಾ. ಯಾವಾಗ ನನ್ನ ಕಡೆಯಿಂದ ನಿಮಗೆ ಬಿಡುಗಡೆ ಸಿಗ್ತೈತೋ ಅಂತ ಕಾಯ್ತಾ ಇದ್ದೀರಾ. ಆದ್ರೂ ನಾನು ಕಾಡಲ್ಲಿ ಕೆಸರುಗುಂಡಿಗೆ ಬಿದ್ದಾಗ ನೀವ್ಯಾಕೆ ನನ್ನ ಬಂದು ಕಾಪಾಡಿದ್ರಿ? ಅದನ್ನೂ ಹೋಗ್ಲಿ, ನನ್ನ ಜ್ಞಾನ ತಪ್ಪಿ ಬಿದ್ದಾಗ ಇವಳು ಸಂಬಂಧನೇ ಬೇಕಾಗಿಲ್ಲ ಅಂತ ಸತ್ರೆ ಸಾಯ್ಲಿ ಅಂತ ಅಲ್ಲೇ ಬಿಟ್ಬಿಟ್ಟು ನನ್ನನ್ನು ಬರ್ಬೋದಿತ್ತು ನೀವು. ಆದರೆ ಯಾಕೆ ಹಂಗೆ ಮಾಡಲಿಲ್ಲ? ನೀವೇ ಅಷ್ಟೆಲ್ಲ ಕಷ್ಟಪಡ್ತಿದ್ರಿ, ಆದ್ರೂ ನನ್ನನ್ನು ಎತ್ಕೊಬಂದು ಏನಕ್ಕೆ ನೀವು ಕಾಪಾಡಿದ್ರಿ? ಯಾಕೆ ಅಂದರೆ ಅದು ನಿಮ್ಮ ಗುಣ, ಅದು ನಿಮ್ಮ ಒಳ್ಳೆತನ. ಕಷ್ಟದಲ್ಲಿ ಯಾರೇ ಇದ್ರೂ ಅವ್ರನ್ನ ಕೈ ಹಿಡಿದು ಕಾಪಾಡಬೇಕು ಅಂತ ಮಾವಯ್ಯ ನಿಮ್ಗೆ ಹೇಳ್ಕೊಟ್ಟಿರೋ ಸಂಸ್ಕಾರ ಅಂತ ವಿದ್ಯೆ ಹೇಳ್ತಾಳೆ. ಆ ಥರ ಏನೂ ಇಲ್ಲ, ಆ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ನಾನು ಕಾಪಾಡ್ತಾ ಇದ್ದೆ, ಅಂಥದ್ರಲ್ಲಿ ನೀನು ಅಂತಿರ್ತಾನೆ ಭದ್ರ. ಹಿಂದೆ ಇದ್ದಿದ್ದ ದಿನಗಳನ್ನೆಲ್ಲ ನೆನೆಸ್ಕೊತಿರ್ತಾರೆ ಭದ್ರನ್ನು ವಿದ್ಯಾ, ಪ್ರೀತಿಯಿಂದ ಇದ್ದಿದ್ದ ದಿನಗಳನ್ನ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.